ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳಿರುತ್ತೆ. ನಿಮ್ಮ ಒಂದು ಸಮಸ್ಯೆಗಳಿಗೆ ಬ್ರೇಕ್ ಹಾಕಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ಏನೋ ಸಮಸ್ಯೆಗಳು ಹೇಳ್ಕೊಳಕ್ಕಾಗೋದಿಲ್ಲ, ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದೀನಿ ಅಂತ. ಇಂಥ ಪ್ರಾಬ್ಲಮ್ ಅಂತ ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೂ ಅವ್ರಿಗೆ ಕಷ್ಟ ಆಗಿರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಈ ಪ್ರಾಬ್ಲಮ್ ಅಥವಾ ಈ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ. ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದೀನಿ, ಈ ರೀತಿ ಇದೆ ನನ್ನ ಪರಿಸ್ಥಿತಿ ಅನ್ನೋರಿಗೆ ಯಾವೊಂದು ರೆಮಿಡಿಯನ್ನು ಕೊಡಬಹುದು ಗುರುಗಳೇ, ಅದರಿಂದ ಹೊರಗಡೆ ಬರಬೇಕು ಅಂತಂದರೆ? ಬಿಕಾಸ್ ತುಂಬ ಅವರೇ ನೋವು ತಿಂತಾ ಇರ್ತಾರೆ ಅಂತ ಹೇಳ್ಬೋದು, ಇನ್ನೊಬ್ರು ಬರೀ ಕೂಡ ಹೇಳ್ಕೊಳಕ್ಕಾಗ್ತಾ ಇರೋದಿಲ್ಲ. ಅಂಥವರಿಗೆ ಒಂದು ರೆಮಿಡಿಯನ್ನು ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಜ ಕೆಲವೊಬ್ಬರ ಜೊತೆ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಹಾಗಂತೇಳಿ ಕೊರಗ್ತಿರ್ತಾರೆ. ದಿನೇ ದಿನೇ ಆ ನೋವು ಉಲ್ಬಣ ಆಗ್ತಾ ಇರುತ್ತೆ. ಹೌದು, ಯಾರು ಅದೇ ಹೇಳ್ತಾರೆ, ಈ ಪ್ರಪಂಚದಲ್ಲಿ ನಮ್ಮ ನೋವನ್ನು ಹೇಳಿದ್ರೆ ಕೇಳಿಸ್ಕೊಳ್ಳೋರೊಬ್ಬರಿದ್ದರೆ ಸಾಕಂತೆ, ನಮ್ಮ ಕಷ್ಟವನ್ನು ಕೇಳಿಸ್ಕೊಳ್ಳೋರು ಒಬ್ಬರು ಇರಬೇಕಂತೆ. ಯಾರು ಇಲ್ಲ ಅಂತಂದಾಗ ಅದೇ ಆತ ಏನು ಸಂಪಾದನೆ ಮಾಡ್ಕೊಂಡಿದ್ದಾನೆ ಅದು ಅವನ ಹಣ ಸಂಪಾದನೆ ಮಾಡಿದರೆ ಅವನ ಹಿಂದೆ ಎಲ್ಲಿ ತನಕ ಬರುತ್ತೋ ಗೊತ್ತಿಲ್ಲ. ಹಣ ಜನ ಸಂಪಾದನೆ ಅಂತ ಮಾಡಿಕೊಂಡಿದ್ರೆ ಎಲ್ಲ ಕೆಲಸಕ್ಕೂ ಎಲ್ಲ ವಿಧದಲ್ಲೂ ಕೂಡ ಅವ್ರ ಜೊತೆಗಿರ್ತಾರೆ. ಆದರೆ ಯಾರ್ಯಾರು ಯಾವುದನ್ನು ಮಾಡ್ಕೊಂಡಿದ್ದಾರೋ ಆ ಕರ್ಮ ಸಿದ್ಧಾಂತ ಹೊರಗಡೆ ಬರೋದಾದ್ದರಿಂದ ಆ ತರಹದ ನೋವು ಅಂತ ಪಡಿತಾ ಇದ್ದರೆ ಒಂದು ರ್ಯಾಂಡಮ್ ಆಗಿ ಎಲ್ರಿಗೂ ಸಂಬಂಧಪಟ್ಟಾಗೆ ಒಂದು ಅದ್ಭುತವಾದ ರೆಮಿಡಿ ಇದೆ. ನಾನು ಯಾರೋ ಒಬ್ಬರಿಗೆ ಇದೇ ಈ ಅತ್ತಿಬೇಲೆಯಲ್ಲಿ ಇದನ್ನು ಹೇಳಿದ್ದೆ. ಯಾಕೆ ಅವರಿಗೆ ಅದನ್ನು ಹೇಳಿದೆ ಅಂತಂದರೆ, ಅವರ ಊರ ಮುಂದೆ ಒಂದು ಕೆರೆ ಇತ್ತು. ಆ ಕೆರೆ, ಕುಂಟೆ, ಬಾವಿ, ನದಿ ಇಂಥ ಕಡೆನೇ ಮಾಡೋದದು. ಆ ತರಹದನ್ನು ಮಾಡ್ತಾ ಬರಬೇಕು. ಆ ನೋವು ತುಂಬ ಒದ್ದಾಟ ಮಾಡ್ತಿರ್ತಾರೆ ಅವರು. ಇದನ್ನು ಪ್ರತಿನಿತ್ಯ ಒಂದು ಟೈಮ್ ಅಂತ ಇಟ್ಕೊಂಡಿದ್ದು, ಅದು ಬೆಳಿಗ್ಗೆ ಆಗ್ಬೋದು, ಸಾಯಂಕಾಲ ಆಗ್ಬೋದು, ಒಂದು ತೆಂಗಿನಕಾಯಿಯನ್ನು ಇಳಿ ತೆಗಿಬೇಕು. ಇಳಿ ತೆಗೆದುಬಿಟ್ಟು ಆ ದಡದ ಮೇಲೆ ಇಟ್ಟುಬಿಟ್ಟು ಆ ಕರ್ಪೂರ ಆದ ಮೇಲೆ ಇಡಬೇಕು. ಒಂದು ಕರ್ಪೂರದ ಬಿಲ್ಲೆ ಆದ ಮೇಲೆ ಇಟ್ಟುಬಿಟ್ಟು ನೋವೆಲ್ಲ ಅದು ಕೇಳ್ಕೋಬೇಕು. ನೋವೆಲ್ಲ ಅದು ಕೇಳಿಕೊಂಡು ಪೂರ್ಣವಾಗಿ ಮತ್ತೊಂದು ಸಲ ಹಿಡಿ ತೆಗೆದು, ಒಂದು ಸಲ ಹಿಡಿ ತೆಗೆಯೋದು ಆ ಒಂದು ದಡದ ಮೇಲೆ ಇಡುವಂಥದ್ದು, ಕರ್ಪೂರದ ಬಿಲ್ಲೆ ಆದ ಮೇಲೆ ಇಡ್ತಕ್ಕಂಥದ್ದು, ನಿಮ್ಮ ನೋವನ್ನು ಅದಕ್ಕೆ ಹೇಳ್ಕೊಳ್ಳುವಂಥದ್ದು. ನಂತರ ಅದನ್ನು ಇನ್ನೊಂದು ಸಲ ಹಿಡಿ ತೆಗೆದುಬಿಟ್ಟು ನೀರಿಗೆ ಎಸೆದು ಬಿಡ್ತಕ್ಕಂಥದ್ದು. ಅದು ಕುಂಟೆ ಆಗಿರ್ಬೋದು, ಕೆರೆ ಆಗಿರ್ಬೋದು, ಇದನ್ನು ಮಾಡ್ತಾ ಬರಬೇಕು. ಹೇಗೆ ಮಾಡ್ತಾ ಬರಬೇಕು ಅಂತಂದರೆ, ಒಂದು ದಿನ ಬಿಟ್ಟು ಒಂದು ದಿನ. ಇವತ್ತು ಮಾಡಿದಿರಿ, ನಾಳೆ ಬೇಡ, ನಾಳೆದು ಮಾಡ್ತಕ್ಕಂಥ ಈ ರೀತಿ 13 ಕಾಯಿಗಳನ್ನು ನೀವು ನೀರಿಗೆ ಹಾಕ್ತೀರಂತಂದರೆ ಬಹುಶಃ ಆ 13 ಡೇಸಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆ ಸಮಸ್ಯೆಯಿಂದ ಏನು ಪಾಪ ವಿಲಿ ಅಂತ ಒದ್ದಾಟ ಮಾಡ್ತಾ ಇದ್ದೀರಿ, ಆ ಪ್ರತಿನಿತ್ಯ ಕಣ್ಣೀರಲ್ಲೇ ನಾನು ಕೈ ತೊಳಿತಾ ಇದ್ದೀನಿ ಅನ್ನೋರಿಗೆ ಇದು ಅದ್ಭುತವಾಗಿರುತ್ತೆ. ಆದರೆ ಈ 13 ದಿನದಲ್ಲಿ ಯಾರಿಗಾದರೂ ಒಬ್ಬರಿಗೋ ಇಬ್ಬರಿಗೋ ಅಂಗವಿಕಲರ ಕಣ್ಣೀರನ್ನು ನಿವಾರಿಸಬೇಕು. ಅವ್ರಿಗೆ ಮೆಡಿಸಿನ್ ಏನೋ ಬೇಕಾಗತ್ತೆ, ಅಥವಾ ಅವ್ರಿಗೆ ಇನ್ನೇನೋ ನಿಮ್ಮ ಕೆಪಾಸಿಟಿ ಒಂದು ವೆಹಿಕಲ್ ಬೇಕಾಗತ್ತೆ. ಈ ಥರದ್ದು ನನಗೊಂದು ಕಣ್ಣು ಚೆನ್ನಾಗಿದ್ದಿದ್ದರೆ, ಕೈ ಕಾಲು ಚೆನ್ನಾಗಿದ್ದರೆ ನಾನು ದುಡ್ಕೊಂಡು ತಿಂದುಬಿಡ್ತಾಯಿದ್ದೆ, ಏನೋ ಒಂದು ನೋವಲ್ಲಿರ್ತಾರೆ. ಆ ನೋವು ಬಹುಶಃ ನೀವು ಭಗವಂತನೇ ನಿವಾರಣೆ ಮಾಡಿಲ್ಲ, ಅದನ್ನು ನಿಮ್ಮ ಕೈಯಲ್ಲಿ ಆಗುತ್ತೆ. ಅದು ಅವ್ರಿಗೆ ಮೆಡಿಸಿನ್ ಕೊಡ್ತೀರೋ, ಆಹಾರ ಕೊಡ್ತೀರೋ, ಏನೋ ಒಂದು. ಒಟ್ಟಾರೆ ಆ ಅಂಗವಿಕಲರ ಕಣ್ಣೀರನ್ನು ನೀವು ಒರೆಸ್ತೀನಿ ಅಂತಂದರೆ ನಿಮ್ಮ ಕಣ್ಣೀರು ಆಟೋಮೆಟಿಕಲಿ ಭಗವಂತ ಈ ಪೂರ್ಣ ಫಲ ನೀವು ಹಾಕಿರತಕ್ಕಂಥದ್ದು. ಇದು ಎಷ್ಟು ಅದ್ಭುತ ಅಂತಂದರೆ, ಅವರು ಕಂಡುಕೊಂಡ್ರು ಅದನ್ನು 4 ಅಲ್ಲ 5 6 ಪಡ್ಕೊಂಡ್ರು, ಹಿಂದಿಂದೇ ಪಡ್ಕೊಂಡ್ರು. ಆಮೇಲೆ ಮನೆ ಕಟ್ಕೊಂಡ್ರು, ತುಂಬ ಚೆನ್ನಾಗಿದ್ದಾರೆ ಅವರು. ಅವರ ಊರು ಮುಂದೆನೇ ಇದೆ ಆ ಒಂದು ಕೆರೆ, ಅದನ್ನು ಮಾಡ್ತಾ ಬಂದವರು. ಅಷ್ಟು ಚೆನ್ನಾಗಿದೆ. ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀನಿ ಅಂತಂದರೆ ನೀವು ಇನ್ನೊಬ್ಬರನ್ನ ಕಣ್ಣೀರನ್ನು ಒರೆಸ್ತಾ ಬನ್ನಿ. ಆಮೇಲೆ ನಿಮ್ಮ ಲೆಕ್ಕ ಚುಪ್ತಾಗ್ತಕ್ಕಂಥದ್ದು, ನೀವು ಅದೃಷ್ಟವಂತರಾಗಿ ಹೊರಗೆ ಬರ್ತೀರಿ. ಆನಂತರ ಅದ್ಭುತವಾಗಿರುತ್ತೆ, ಯಶಸ್ಸನ್ನು ಪಡಿತಿರ್ತೀರಲ್ಲ. ಯಾರು ಈ ಥರದಲ್ಲಿ ನೋವಲ್ಲಿ ಇರ್ತಾರೋ ನೀವು ಅವರಿಗೆ ಸಜೆಸ್ಟ್ ಮಾಡ್ತಾ ಬನ್ನಿ ಇದನ್ನು. ಇದೇ ನೀವು ಭಗವಂತನಿಗೆ ಕೊಡ್ತಕ್ಕಂಥ ಸೇವೆ ಅಂತಂದರೆ. ಯಾರಾದರೂ ಇತ್ತು ಅಂತಂದರೆ, ಈ ದೊಡ್ಡ ಅಂಗವಿಕಲರು ಎಲ್ಲ ಸಂಸ್ಥೆಗಳಿರ್ತಾವಲ್ಲ, ಅನಾಥಾಶ್ರಮ, ವೃದ್ಧಾಶ್ರಮ, ಈ ತರಹದ್ದಕ್ಕೆ ನೀವೇನೋ ಸೇವೆ ಮಾಡಿದ್ರೆ ಏನು ಹೇಳ್ತಾನೆ ಗೊತ್ತಾ? ಇದನ್ನು ಏನು ಹೇಳ್ತಾ ಇದ್ದಾನೆ? ಭಗವಂತನಿಗೆ ಸಾಲ ಕೊಟ್ಟಂತೆ. ಭಗವಂತನಿಗೆ ಸಾಲ ಕೊಟ್ಟಂಗೆ ನೀವು ಇವ್ರಿಗೆ ಏನಾದರೂ ಸೇವೆ ಮಾಡಿದ್ರೆ ಅಂತಹದ್ದು ನೀವು ಇನ್ಯಾರಿಗೋ ಏನು ಮಾಡಿದ್ದಲ್ಲ, ಇದು ನಿಮ್ಮನ್ನು ಗುರುಸ್ತಕ್ಕಂತಹದ್ದು ನೇರವಾಗಿ ಅಪ್ಲಿಕೇಬಲ್ ನಿಮ್ಗೆ ಆಗ್ತಕ್ಕಂಥದ್ದು ಇದು.
ಖಂಡಿತ ಗುರುಗಳೇ, ಎಂಥ ಅದ್ಭುತವಾಗಿರುವಂಥ ಮಾತನ್ನು ಹೇಳಿದ್ರಿ. ಜೊತೆಗೆ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾಗ ಸಮಸ್ಯೆನೇ ಹೇಳ್ಕೊಳಕ್ಕಾಗೋದಿಲ್ಲ. ಸೊ ಸೈಲೆಂಟಾಗಿ ಒಂದು ರೆಮಿಡಿ ಅವರು ಈ 13 ದಿನಗಳ ಕಾಲ ಮಾಡಿದ್ರು ಅಂತಂದರೆ ಚಮತ್ಕಾರ ನಡೆಯುತ್ತೆ ಅವ್ರ ಲೈಫಲ್ಲಿ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆಯಿಂದ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದರೆ ಜಸ್ಟ್ ಗುರುಗಳು ತಿಳಿಸಿರುವಂಥ ಈ ಸರಳವಾಗಿರುವಂಥ ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.